ನಾನು ಮೀನುಗಳಿಗೆ ಗಾಳ ಹಾಕಿ ಹಿಡಿಯುತ್ತಿದ್ದೆ. ಮೀನುಗಾರಿಕೆ ಜಾತಿ ಮೇಲೆ ಇಲ್ಲ, ತಾಳ್ಮೆ ಇರಬೇಕು. ಕಾಂಗ್ರೆಸ್ನಲ್ಲಿ ಕಂಪನದ ನಡುವೆ ಡಿಕೆಶಿ ಮಾರ್ಮಿಕವಾಗಿ ಮಾತನಾಡಿದ್ದಾರೆ. ವಾರ ಆದ್ರೂ ಒಂದೊಂದ್ಸಲ ಮೀನ್ ಸಿಗೋದಿಲ್ಲ. ಮೀನ್ ಹಿಡಿಯೋದೇ ಬೇರೆ, ಮಾರೋದು ಬೇರೆ. ಇದು ಮತ್ಸ್ಯ ಮೇಳದಲ್ಲಿ ಡಿಸಿಎಂ ಡಿಕೆಶಿ ಕೊಟ್ಟಿರುವಂತ ಹೇಳಿಕೆ. ನಾನು ಮೀನುಗಳಿಗೆ ಗಾಳ ಹಾಕಿ ಹಿಡಿತಾ ಇದ್ದೆ ಅಂತ ಹೇಳಿದ್ದಾರೆ. ಮೀನು ಎಂದರೆ ಒಂದು ಲಕ್ಷ್ಮಿ. ನಾವೆಲ್ಲ ರೈತರು ಭೂಮಿಲಿ ಕೃಷಿ ಮಾಡ್ತೀರಿ, ನೀವೆಲ್ಲ ನೀರಿನಲ್ಲಿ ಕೃಷಿ ಮಾಡ್ತೀರಿ. ಇಡೀ ಸಮುದ್ರದಲ್ಲಿ ಯಾರ್ಯಾರು ಮೀನುಗಾರಿಕೆಯನ್ನ ಮಾಡ್ತೀರಿ, ನಿಮ್ಮ ಪ್ರಾಣವನ್ನೇ ಬದಿಗೊಟ್ಟು ಇಡೀ ನಿಮ್ಮ ಬದುಕಿನಲ್ಲಿ ನಿಮಗೆ ಸೂರ್ಯ ಚಂದ್ರ ಎರಡೇ ಕಾಣದು, ಮಿಕ್ಕಿದೆಲ್ಲ ನಿಮ್ಮ ಆತ್ಮಬಲ ಆತ್ಮವಿಶ್ವಾಸದಿಂದ ಈ ಮೀನುಗಾರಿಕೆಯನ್ನ ಮಾಡ್ಕೊಂಡು ಬರ್ತಾ ಇದ್ದೀರಿ. ಮೀನು ಹಿಡಿಯೋದು ಬೇರೆ, ಮೀನನ್ನ ಮಾರಾಟ ಮಾಡೋದು ಬೇರೆ. ನಾನು ಚಿಕ್ಕ ಹುಡುಗ ಇದ್ದಾಗ ಮಧ್ಯ ವಯಸ್ಸಲ್ಲೂ ಕೂಡ ನಾನು ಹೋಗಿ ಮೀನನ್ನ ಹಿಡಿಯುವಂತ ಕಲೆಗಾರಿಕೆ ನನಗೂ ಕೂಡ ಇತ್ತು. ಹೋಗಿ ಗಾಳ ಹಾಕೊಂಡು ಮೀನು ಕಾಯ್ಕೊಂಡು ಇಟ್ಕೊಂಡಿದ್ದೆ. ಬಹಳ ಪೇಷನ್ಸ್ ಬೇಕದಕ್ಕೆ. ಸೊ ಈ ಮೀನು ವ್ಯವಹಾರ ಜಾತಿ ಮೇಲಿಲ್ಲ, ನೀತಿ ಮತ್ತು ಛಲ ಆಸಕ್ತಿ ಇರಬೇಕು, ತಾಳ್ಮೆ ಇರಬೇಕು. ಯಾವುದೇ ಒಬ್ಬ ಮೀನು ಹಿಡಿಯಕ್ಕೆ ಹೋಗಬೇಕಾದ್ರೆ ಅವನಿಗೆ ದಿನ ಶಿಕಾರಿ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ. 3 ದಿನ ವಾರ ಆದ್ರೂ ಕೂಡ ಒಂದು ಮೀನು ಸಿಕ್ಕುದಿಲ್ಲ. ಅಂತ ಒಂದು ಪರಿಸ್ಥಿತಿ ನಾವೆಲ್ಲ ಗಮನಿಸಿದ್ದೇವೆ. ಅಂತ ತಾಳ್ಮೆಯ ವೃತ್ತಿಯನ್ನ ಇಟ್ಕೊಂಡು ಬಂದಿದ್ದೀರಿ. ಮೀನು ಎಂದರೆ ಒಂದು ಲಕ್ಷ್ಮಿ. ನೋಡಿ, ನಾನು ಕೂಡ ಮೀನ್ ಹಿಡಿತಾ ಇದ್ದೆ ಅಂತ ಈ ಕಾರ್ಯಕ್ರಮದಲ್ಲಿ ಭಾಗಿಯಾದಂಥ ಸಂದರ್ಭ ಡಿಸಿಎಂ ಡಿಕೆ ಭಾಷಣದಲ್ಲಿ ಮಾತನಾಡ್ತಾ ಇದ್ರು. ಜೊತೆಗೆ ಮೀನುಗಾರಿಕೆ ಜಾತಿ ಮೇಲಿಲ್ಲ, ತಾಳ್ಮೆ ಇರಬೇಕು ಅನ್ನೋದಾಗಿ ಒಂದು ರೀತಿ ಮಾರ್ಮಿಕವಾಗಿ ಮಾತನಾಡಿರೋದನ್ನ ಗಮನಿಸಬಹುದು ನಾವು. ಒಮ್ಮೊಮ್ಮೆ ವಾರ ಆದ್ರೂ ಮೀನ್ ಸಿಗ್ತಾ ಇರಲಿಲ್ಲ, ಅದರ ಮೀನ್ ಹಿಡಿಯೋ ಕಥೆನೇ ಬೇರೆ, ಅದನ್ನ ಮಾರೋದು ಬೇರೆ ಅನ್ನೋ ರೀತಿಯಾಗಿ ಮತ್ಸ್ಯ ಮೇಳದಲ್ಲಿ ಡಿಸಿಎಂ ಡಿಕೆಶಿ ಮಾತನಾಡಿದ್ದಾರೆ. ಕಾಂಗ್ರೆಸ್ ಮನೆಯಲ್ಲಿ ಜೋರಾಗ್ತಾ ಇದೆ ಪಟ್ಟದ ಕದನ. ಸಿಎಂ ಬಣ ಒಂದು ದಾಳವನ್ನು ಉರುಳಿಸಿದ್ರೆ ಡಿಸಿಎಂ ಡಿಕೆ ಆಪ್ತರು ಪ್ರತಿತಂತ್ರವನ್ನ ಹೆಣಿತಾ ಇದ್ದಾರೆ. ಹೈಕಮಾಂಡ್ ಅಂಗಳಕ್ಕೆ ಬಣದಾಟದ ಚೆಂಡು, ಗದ್ದುಗೆ ಗುದ್ದಾಟಕ್ಕೆ ಮದ್ದೆರೆಯೋದಕ್ಕೆ ಖರ್ಗೆ ಕೂಡ ಪ್ಲಾನಿಂಗ್ ಅನ್ನ ಮಾಡ್ತಾ ಇದ್ದಾರೆ. ಸಿಎಂ ನಿವಾಸಕ್ಕೆ ಮತ್ತೊಂದು ಕಡೆಯಲ್ಲಿ ಸಚಿವರು ಮತ್ತೆ ಶಾಸಕರುಗಳು ಬರ್ತಾ ಇದ್ದಾರೆ, ಭೇಟಿ ಕೊಡ್ತಾ ಇದ್ದಾರೆ. ಹಾಗೆ ಡಿಸಿಎಂ ಡಿಕೆ ಶಿವಕುಮಾರ್ ಪರ ಅವರ ಆಪ್ತರು ಬ್ಯಾಟಿಂಗ್ ಬೀಸ್ತಾ ಇದ್ದಾರೆ. ನಾ ಕೊಡೆ ನೀ ಬಿಡೆ ಅನ್ನೋ ಪರಿಸ್ಥಿತಿಯಲ್ಲಿ ಕೈ ನಾಯಕರು ಸಸ್ಪೆನ್ಸ್ ಆಟವನ್ನ ಆಡ್ತಾ ಇದ್ದಾರೆ. ರಾಜ್ಯ ಕಾಂಗ್ರೆಸ್ನಲ್ಲಿ ನವೆಂಬರ್ ಕ್ರಾಂತಿಯ ಕಂಪನ ನವೆಂಬರ್ ಬರ್ತಾ ಇದ್ದ ಹಾಗೆ ಜೋರಾಗಿದೆ. ನವೆಂಬರ್ನಲ್ಲಿ ಕ್ರಾಂತಿ ಆಗುತ್ತೆ ಅನ್ನೋದು ಅಥವಾ ಈ ರೀತಿಯಾದಂಥ ಹೇಳಿಕೆಗಳು ಇದೆಲ್ಲವೂ ಕೂಡ ಮಾಧ್ಯಮದೆದುರು ಮಾತ್ರನೇ ಸೀಮಿತವಾಗಿತ್ತು. ಬಟ್ ಇದೀಗ ನವೆಂಬರ್ ಬರ್ತಾ ಇದ್ದ ಹಾಗೆ ಇನ್ನೊಂದು ಹಂತಕ್ಕೆ ಹೋಗ್ತಾ ಇದೆ. ಹೈಕಮಾಂಡ್ ವರ್ಗೂ ಕೂಡ ಡಿಕೆ ಆಪ್ತರು ಹೋಗ್ತಾ ಇದ್ದಾರೆ. ಇನ್ನು ಬಣದಾಟದ ನಡುವೆ ಸಿಎಂ ಡಿಸಿಎಂ ಮುಖಾಮುಖಿಯಾಗಿದ್ದಾರೆ. ಮತ್ಸ್ಯಮೇಳ ಕಾರ್ಯಕ್ರಮದಲ್ಲಿ ಇಬ್ರು ಕೂಡ ಭಾಗಿಯಾಗಿದ್ದಾರೆ. ವೇದಿಕೆ ಮೇಲೆ ಅಕ್ಕಪಕ್ಕ ಕೂತ್ಕೊಂಡಿದ್ದಾರೆ ಡಿಸಿಎಂ ಹಾಗೆ ಸಿಎಂ. ಸಿಎಂ ಜೊತೆಗೆ ಡಿಸಿಎಂ ಗುಸುಗುಸು ಮಾತನಾಡಿದ್ದಾರೆ, ಚರ್ಚೆ ಮಾಡಿದ್ದಾರೆ. ಈ ಮತ್ಸ್ಯಮೇಳ ಬೆಂಗಳೂರಿನಲ್ಲಿ ನಡೀತಾ ಇದೆ. ಒಂದೇ ವೇದಿಕೆಯಲ್ಲಿ ಇಬ್ರು ಕೂಡ ಕಾಣಿಸ್ಕೊಂಡಿದ್ದಾರೆ. ಆ ಸೀಟ್ನಲ್ಲಿ ಕುಳಿತು ಒಬ್ರಿಗೊಬ್ರು ಮಾತನಾಡ್ತಾ ಇರೋದನ್ನ ಗಮನಿಸಬಹುದು. ಡಿಸಿಎಂ ಡಿಕೆ ಆಪ್ತರು ಡಿಸಿಎಂ ಪರವಾಗಿ ಬ್ಯಾಟ್ ಬೀಸಿದ್ರೆ ಸಿಎಂ ಆಪ್ತರು ಸಿಎಂಗೆ ಕುರ್ಚಿ ಭದ್ರವಾಗಿರ್ಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ನಡೀತಾ ಇದ್ರೆ, ಇತ್ತ ಮತ್ಸ್ಯಮೇಳದಲ್ಲಿ ಇಬ್ರು ಕೂಡ ಅಕ್ಕಪಕ್ಕ ಕುಳಿತುಕೊಂಡು ಮಾತನಾಡ್ತಾ ಇದ್ದಾರೆ. ಇದನ್ನ ಬ್ಯೂಟಿ ಆಫ್ ಕರ್ನಾಟಕ ಅಂತ ಮೇಲ್ನೋಟಕ್ಕೆ ಹೇಳ್ಬೋದು. ಬಟ್ ಅದ್ರ ಒಳಗಿನ ಲೆಕ್ಕಾಚಾರಗಳು ಬೇರೆನೇ ಇರುತ್ತೆ.